ಹರಿ ಓಂ. ಗರುಡ ಪುರಾಣದಲ್ಲಿ ಬರ್ತಕ್ಕಂತಹ ಒಂದು ಶ್ಲೋಕ, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತನಾಮ ಭಾರತೀಯತ್ರ ಸಂತತಿ ಅಂತ ಹೇಳಿ. ಉತ್ತರದ ಸಮುದ್ರದಿಂದ ಹಿಡಿದು ದಕ್ಷಿಣದ ತುತ್ತ ತುದಿಯವರೆಗೂ ಬರ್ತಕ್ಕಂತಹ ಈ ಒಂದು ಭಾರತ ಏನಿದೆ, ಇದು ದೇವತೆಗಳು ನಿರ್ಮಾಣ ಮಾಡಿದಂತಹ ದೇಶ ಅಂತ ಹೇಳಿ ನಂಬಿ ಪೂಜಿಸಿ ಆರಾಧನೆ ಮಾಡ್ಕೊಂಡು ಬಂದಿರತಕ್ಕಂತಹ ಹಿಂದೂಗಳಾದಂತಹ ನಾವು ಈ ಒಂದು ಮೊಘಲರು, ಪರಕೀಯರು ಬೇರೆ ಬೇರೆ ಭಾಗಗಳಿಂದ ಆಶ್ರಯವನ್ನ ಏನು ಅರಸಿ ಬಂದ್ರು, ಆ ಥರದವರು ಯಾರು ನಾವು ಭಾರತೀಯರ ಸಹೋದರರು ಅಲ್ಲ ಅಂತ ಹೇಳಿ ಭಾವಿಸ್ತಕ್ಕಂತಹ ಏನು ಭಾರತೀಯರ ಸಹೋದರರು ಅಲ್ಲ ಅಂತ ಭಾವಿಸ್ತಕ್ಕಂತಹ ಮುಸಲ್ಮಾನರಿಗೆ ಭಿಕ್ಷೆಯ ರೂಪದಲ್ಲಿ ಕೊಟ್ಟಂತಹ ಈ ಜಾಗಗಳೇನಿದಾವೆ, ಪಾಕಿಸ್ತಾನ ಆಗಿರಬಹುದು, ಬಾಂಗ್ಲಾದೇಶ ಆಗಿರಬಹುದು ಇತ್ಯಾದಿ ಏನಿವು ಮುಸಲ್ಮಾನ್ ರಾಷ್ಟ್ರಗಳು ಭಾರತದಿಂದ ಬೇರ್ಪಟ್ಟಿದ್ದವೇನಿದಾವೆ, ಇವರು ಭಾರತೀಯರು ನಮ್ಮ ಸಹೋದರರು ಅಲ್ಲ ಅಂತ ಹೇಳಿ ಭಾವನೆ ಇರ್ತಕ್ಕಂತಹ ವ್ಯಕ್ತಿಗಳು. ಹೀಗಾಗಿ ಅವರು ಇವತ್ತಿನವರೆಗೂ ಸಹ ನಮ್ಮ ಮೇಲೆ ಒಂದು ದುಷ್ಟವಾದಂತಹ ಕಣ್ಣನ್ನೇ ಇಟ್ಕೊಂಡು ಬಂದಿರತಕ್ಕಂಥವ್ರು. ಇವರು ಒಟ್ಟಾರೆ ತಮ್ಮಲ್ಲಿರ್ತಕ್ಕಂತಹ ಅಲ್ಪಸಂಖ್ಯಾತ ಹಿಂದೂಗಳನ್ನ ದಮನ ಮಾಡಬೇಕು ಅಂತ ಹೇಳಿ ಅವ್ರ ಮೇಲೆ ಹಿಂಸಾಚಾರ ಮಾಡುವಂಥದ್ದು, ಹತ್ಯೆ ಮಾಡುವಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ಯಥೇಚ್ಛವಾಗಿ ನಡೀತಾ ಇರ್ತಕ್ಕಂಥದ್ದನ್ನ ಸಮೀಪದಲ್ಲಿ ನಾವು ಗಮನಿಸ್ತಾ ಬಂದಿದ್ದೀವಿ. ಈ ಕಾರಣಕ್ಕಾಗಿ ಈಗಾಗಲೇ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ದೆಹಲಿಯಲ್ಲಿರ್ತಕ್ಕಂತಹ ಒಂದು ಅವರ ಸಂಸ್ಥೆಯ ಮೇಲೆ ದಾಳಿ ಮಾಡಿದ್ದಾಗಿರ್ಬೋದು, ಹಾಗೂ ಇಡೀ ರಾಷ್ಟ್ರಾದ್ಯಂತ ಬಜರಂಗ ದಳದಿಂದ ಸಾಕಷ್ಟು ಪ್ರತಿಭಟನಾ ಮೆರವಣಿಗೆಗಳನ್ನ ನಾವು ಮಾಡ್ತಾ ಇದ್ದು, ದೇಶದಲ್ಲಿರ್ತಕ್ಕಂತಹ ಹಿಂದೂಗಳು ನಾವೆಲ್ಲ ಒಂದಾಗಿದ್ದೀವಿ. ಇಡೀ ವಿಶ್ವದ ಯಾವುದೇ ಮೂಲೆಯಲ್ಲಿರ್ತಕ್ಕಂತಹ ಹಿಂದೂವಿಗೆ ತೊಂದರೆಯಾದರೂ ಸಹ ನಾವು ಸ್ಪಂದನೆ ಮಾಡ್ತೀವಿ ಅನ್ನುವಂತ ಒಂದು ಮಾನವತಾ ಮೆರವಣಿಗೆಯನ್ನ ಇವತ್ತಿನ ದಿವಸ ನಾವು ರಾಮದುರ್ಗದಲ್ಲಿ ಮಾಡಿದ್ದೀವಿ. ಈ ಮೂಲಕ ಇಡೀ ವಿಶ್ವದ ಎಲ್ಲಾ ಹಿಂದೂಗಳಿಗೂ ಒಂದು ಸಂದೇಶ ಏನು ಅಂತಂದ್ರೆ, ಹಿಂದೂ ಅನ್ನೋದಕ್ಕೆ ನಾವ್ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ, ನಾವೆಲ್ಲಾ ಹಿಂದೂಗಳು ನಿಮ್ ಜೊತೆಗೆ ಇದ್ದೀವಿ ಅನ್ನುವಂತ ಒಂದು ಸಂದೇಶವನ್ನ ಇವತ್ತಿನ ದಿವಸ ನಾವು ಕೊಟ್ಟಿದ್ದೀವಿ. ನೀವೆಲ್ಲ ಒಂದಾಗಿ ಎಲ್ಲಾ ಹಿಂದೂ ಸಂಘಟನೆ ಜೊತೆಗೆ ಕೆಲಸ ಮಾಡೋಣ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಂತೀನಿ. ಜೈ ಶ್ರೀರಾಮ್.